ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು 8ನೇ ತರಗತಿ ಗಣಿತದಲ್ಲಿ FA 2ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಸೊ ಆಲ್ರೆಡಿ ನಾನು ಕನ್ನಡ ಕ್ವಶನ್ ಪೇಪರ್ ಹಾಕಿರ್ಬೋದು, ಹಿಂದಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಮತ್ತು SS ಹಾಕಿದ್ದೀನಿ. ಸೊ ಇವಾಗ ಮ್ಯಾಥ್ಸ್ ಇದೆ, ಇಂಗ್ಲೀಷ್ ಕೂಡ ಬೇಗನೆ ಬರ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಮಾಡಲ್ ಕ್ವಶನ್ ಪೇಪರ್ ಆದರೂ ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಈ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಶಾಲೆಯಲ್ಲಿ ನಿಮಗೆ ಕೊಟ್ಟರು ಕೂಡ ನಿಮ್ಮ ಸರ್ಗಳು ಕೊಡ್ಬೋದು. ಇದು ಕ್ವಶನ್ ಪೇಪರ್ ಇತ್ತು. ಸೊ ನನ್ನ ಕಡೆ ಉತ್ತರಗಳನ್ನೇ ಇದ್ದಾವೆ. ಸೊ ನಾನು ನಿಮಗೆ ಉತ್ತರಗಳನ್ನೇ ಏನು ಮಾಡ್ತೀನಿ, ಶೇರ್ ಮಾಡ್ತಾ ಹೋಗ್ತೀನಿ. ಎಸ್, FA 2ರ ಪರೀಕ್ಷೆ ಆಗಸ್ಟ್ 2025-26, ವರ್ಗ 8ನೇಯ, ವಿಷಯ ಗಣಿತ, ಅಂಕಗಳು 20, ಸಮಯ 1 ಗಂಟೆ. ಸೊ ಫಸ್ಟ್ ಮೇನ್ಸ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನಿಯಮಿತ ಚತುರ್ಭುಜದ ಪ್ರತಿ ಕೋನದ ಅಳತೆ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಪ್ರತಿ ಕೋನದ ಅಳತೆ ಚತುರ್ಭುಜದಲ್ಲಿ 90 ಡಿಗ್ರಿ ಇರ್ತದೆ, 90 ಡಿಗ್ರಿ ಅನ್ನೋದು ಸರಿಯಾದ ಉತ್ತರ ಬರೀಬೇಕು. ಪ್ರಶ್ನೆ 2, ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಒಟ್ಟು ಫಲಿತಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಎಷ್ಟು ಫಲಿತ ಬರ್ಬೋದು? 2 ಫಲಿತಗಳನ್ನು ಬರ್ಬೋದು. ಸೊ 2 ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕು. ಇನ್ನು ಮತ್ತೆ 1 ಮಾರ್ಕ್ ಕ್ವಶನಲ್ಲಿ ಕೇಳಿದ್ರು, 49ನ್ನು 7 ಕ್ರಮಾನುಗತ ಬೆಸ ಸಂಖ್ಯೆಗಳಾಗಿ ವ್ಯಕ್ತಪಡಿಸಿ ಕೇಳಿದ್ದಾರೆ. 49ನ್ನು 7 ಕ್ರಮಾನುಗತ ಅಂದರೆ 1 3 4 4 5 9 9 5 16 16 9 25 25 11 36 36 13 47. ಸೊ ಈ ಥರನಾಗಿರ್ತಕ್ಕಂಥದ್ದು ನೀವು 49. ಸೊ ಈ ಥರನಾಗಿರ್ತಕ್ಕಂಥ ನೀವು 49ನ್ನು 7 ಕ್ರಮಾನುಗತ ಬೆಸ ಸಂಖ್ಯೆಗಳಾಗಿ ನೀವೇನು ಮಾಡಬೇಕಾಗಿತ್ತು, ಅದನ್ನು ವ್ಯಕ್ತಪಡಿಸ್ತಾ ಹೋಗಬೇಕಾಗಿತ್ತು. ಇದು ಕೂಡ 1 ಮಾರ್ಕೆಬಲ್ ಕ್ವಶನ್ಸ್. ಪ್ರಶ್ನೆ 4, ಜೋಡಿ ಸ್ತಂಭ ನಕ್ಷೆ ಎಂದರೇನು ಅಂತ ಕೇಳಿದ್ರು. ಏನು ಹೇಳ್ತದಪ್ಪ ಅಂತಂದ್ರೆ, 2 ಜೊತೆ ದತ್ತಾಂಶ ಗಣಗಳನ್ನು ಒಟ್ಟಿಗೆ ತೋರಿಸುವ ಸ್ತಂಭ ನಕ್ಷೆಯನ್ನು ನಾವೇನಂತೀವಿ, ಜೋಡಿ ಸ್ತಂಭ ನಕ್ಷೆ ಅಂತ ಕರಿತೀವಿ ಅನ್ನೋದನ್ನು ಬರೆದ್ರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಬರೋಣ. ಏನು ಕೇಳಿದ್ರು? ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ 60 ಡಿಗ್ರಿ, ಆದರೆ ಬಹುಭುಜದ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು ಅಂತ ಕೇಳಿದರು. ಹಾಗಾದರೆ ನಿಯಮಿತ ಬಹುಭುಜಾಕೃತಿಯ ಬಾಹ್ಯಕೋನ 360 / ಒಟ್ಟು ಬಾಹುಗಳ ಸಂಖ್ಯೆ ಅನ್ನೋದು ಗೊತ್ತಿರಲಿ. ಆವಾಗ n × 60 ಡಿಗ್ರಿ × 360 ಡಿಗ್ರಿ, ದೇರ್ಫೋರ್ n = 6. ಓಕೆನಾ? ಆವಾಗ ಇದು ಬಹುಭುಜಾಕೃತಿಯ ಷಡ್ಭುಜಾಕೃತಿ ಅನ್ನೋದನ್ನು ನೀವೇನು ಮಾಡ್ಬೋದಾಗಿತ್ತು, ಪ್ರೂವ್ ಮಾಡಬೇಕಾಗಿತ್ತು. ಇಷ್ಟೇ ಈ ಪ್ರಶ್ನೆ ಉತ್ತರದಲ್ಲಿ ಇದ್ದಿತ್ತು. ಮುಂದಿನ ಪ್ರಶ್ನೆ, ಎಸ್, ಭಾಗಾಕಾರ ವಿಧಾನದಿಂದ 729ರ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ವೆರಿ ಸಿಂಪಲ್ ಆಗಿ ನೀವೇನು ಮಾಡ್ಬೋದು, 729ನ್ನು ಬರ್ಕೊಳ್ಳೋದು. ಸೊ ಅದನ್ನು ಎಷ್ಟು ಕೇಳಿದರೆ ವರ್ಗಮೂಲಗಳಾಗಿ ವ್ಯಕ್ತಪಡಿಸಬೇಕಿತ್ತು. ಈ ಥರನಾಗಿರ್ತಕ್ಕಂಥ ಲೆಕ್ಕ ಬರಬೇಕು. ಸೊ ಟೋಟಲಿ √720 = 27 ಅಂತಕ್ಕಂಥ ನಿಮ್ಮ ಉತ್ತರ ಏನಾಗಬೇಕಾಗಿತ್ತಪ್ಪ ಅಂದ್ರೆ ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಸೊ ಭಾಗಾಕಾರ ವಿಧಾನದಿಂದ ವರ್ಗಮೂಲ ಕಂಡುಹಿಡಿತಕ್ಕಂಥ ಇದು ಲೆಕ್ಕ ಇತ್ತು. ಮುಂದಿನ ಪ್ರಶ್ನೆ, ಒಂದು ದಾಳವನ್ನು ಉರುಳಿಸಿದಾಗ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಹಾಗಾದರೆ ನಿಮಗೆಲ್ಲ ಗೊತ್ತದ, ಒಂದು ಸಾರಿ ನಾವು ದಾಳವನ್ನು ಎಸೆದಾಗ ಅದರ ಒಟ್ಟು ಫಲಿತಗಳು ಎಷ್ಟು ಬರ್ತದೆ? 6 ಬರ್ತದೆ. ಓಕೆ, ಅಂದರೆ ಇದನ್ನು ಹೇಗೆ ಬರಿಬೋದು? S = 1, 2, 3, 4, 5, 6 ಅಂದರೆ n(s) = 6 ಆಯಿತು. ಅಂದರೆ ಒಟ್ಟು ಫಲಿತಗಳು. ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತ ಕೇಳಾರಲ್ಲ, ಇಲ್ಲಿ 1 ರಿಂದ 6ರಲ್ಲಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು 3 ಅಂದರೆ ಅದನ್ನು A ಅಂತ ಬರೆಯೋನು. ಅವಿಭಾಜ್ಯ ಸಂಖ್ಯೆ A = 2, 3, 5. ಆವಾಗಿದು n(a) ಎಷ್ಟಾಯಿತು? 3 ಆಯಿತು. ಆವಾಗ ಸಂಭವನೀಯತೆ P(a) = NA / NS ಅಂದಾಗ 3/6 ಅಂದಾಗ 3 1 3 2. ಸೊ ಏನಾಗ್ತದೆ ಉತ್ತರ? 1/2 ಅಂತಕ್ಕಂಥ ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಸೊ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಎಸ್, 3 ಮಾರ್ಕ್ಸ್ ಕ್ವಶನ್ ಅದ. ಚಿತ್ರ ಕೊಟ್ಟಿದ್ದಾರೆ. ಸೊ ಚಿತ್ರದಲ್ಲಿ ಎಕ್ಸನ ಬೆಲೆಯನ್ನು ಕಂಡುಹಿಡಿಬೇಕಾಗಿತ್ತು. ಸೊ ಓಕೆನಾ? ಇಲ್ಲಿ ಎಲ್ಲಿದೆ ಅಂತಂದರೆ ಎಕ್ಸು, ಇಲ್ಲಿ ಎಕ್ಸ್ ಇರ್ತಕ್ಕಂಥದ್ದು ಶೂ ಮಾಡಿದ್ದಾರೆ. ಇದು 90 ಡಿಗ್ರಿ ಅದ, 50 ಡಿಗ್ರಿ ಅದ, 110 ಡಿಗ್ರಿ ಅದ. ಹೇಗೆ ಬಿಡಿಸ್ಬೋದು? ಸರಳ ಯುಗ್ಮ ಕೋನಗಳ ಮೊತ್ತ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ನಿಮಗೂ ಕೂಡ ಗೊತ್ತದ. ಎಸ್, ಓಕೆನಾ? ಇಲ್ಲಿ ಚಿತ್ರದಲ್ಲಿ DAB, ಸೊ ಇದು 180 ಡಿಗ್ರಿ - 50 ಡಿಗ್ರಿ. ಸೊ ಅವಾಗ 180ರಲ್ಲಿ 50 ಕಳೆದ್ರೆ 130. ಅದೇ ಥರ CDA ಕೋನದಲ್ಲಿ 180 ಡಿಗ್ರಿಯಲ್ಲಿ 110 ಕಳೆದ್ರೆ 70 ಬರ್ತದೆ. ಆಮೇಲೆ ABCದಲ್ಲಿ ಅಲ್ಲಿ ಕೂಡ 180ರಲ್ಲಿ 90 ಕಳೆದ್ರೆ 90 ಡಿಗ್ರಿ ಬರ್ತದೆ. ಇದರ ಅರ್ಥ ತ್ರಿಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ ಇರ್ತದೆ. ಹಾಗಾದ್ರೆ ನಮಗೆ ಕೋನ DCB ಬೇಕು. ಅಂದರೆ 360 ಡಿಗ್ರಿಯಲ್ಲಿ ಈ 130 ಡಿಗ್ರಿ, 70 ಡಿಗ್ರಿ, 90 ಡಿಗ್ರಿ ಆ ಮೂರನ್ನು ನಾವು ಕಳಿಬೇಕು. ಆ 3 ಸೇರಿಸಿದ್ರೆ 290 ಡಿಗ್ರಿ ಆಗ್ತದೆ. ಅಂದರೆ ಅವಾಗ ಎಷ್ಟು ಉಳಿತು? 70 ಡಿಗ್ರಿ ಉಳಿತು. ಅವಾಗ ನಮ್ದು ಎಕ್ಸ್ ಬೆಲೆ ಎಷ್ಟು ಬರ್ತದಪ್ಪ ಅಂದ್ರೆ
180 ಡಿಗ್ರಿಯಲ್ಲಿ ಈ 70 ಕಳೆದಾಗ 110 ಡಿಗ್ರಿ ಬರ್ತದೆ. ಸೊ ಎಕ್ಸ್ನ ವ್ಯಾಲ್ಯೂ ಏನಾಗಿತ್ತು 110 ಡಿಗ್ರಿ ಅನ್ನೋದನ್ನು ನೀವು ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತಿತ್ತು. ಇನ್ನು ನಿಮಗೆ ನಕ್ಷೆಯಲ್ಲಿ ತೋರಿಸಲಿಕ್ಕೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು. ಇಲ್ಲಿ ಮಕ್ಕಳು ಶಾಲೆಗೆ ಬರಲು ಇಚ್ಛಿಸುವ ರೀತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಡಿಗೆ ಇದೆ, ಬೈಸಿಕಲ್ ಇದೆ, ಶಾಲೆ ಎಯಲ್ಲಿ, ಶಾಲೆ ಬಿಯಲ್ಲಿ, ಶಾಲೆ ಸಿಯಲ್ಲಿ. ಸೊ ಸಿಂಪಲ್ ಆಗಿ ಇದು ಜೋಡಿ ಸ್ತಂಭ ನಕ್ಷೆ ಅಂತ ನೀವೇನು ಮಾಡಬೇಕು, ಬಿಡಿಸ್ಬೇಕು. ಗೊತ್ತಿರಲಿ ಯಾವ ನಕ್ಷೆ ಬಿಡಿಸ್ಬೇಕು, ಜೋಡಿ ಸ್ತಂಭ ನಕ್ಷೆ. ಏನಿಲ್ಲ, ಕೆಳಗಡೆ ಶಾಲೆಗಳನ್ನ ಹೆಸರು ಬರೀರಿ, ಶಾಲೆ ಎ, ಶಾಲೆ ಬಿ, ಶಾಲೆ ಸಿ. ಆಮೇಲೆ ಈ ಕಡೆ ಚಿಕ್ಕದಿಂದ ಎಷ್ಟು ಲಾಸ್ಟ್ ಹೈಯೆಸ್ಟ್ ಡಾಟ್ ಇರೋದು 55 ಐತೆ ಅಂದರೆ ನಿಮ್ದು 60 ಬರಬೇಕು. ಓಕೆನಾ. ಪ್ರತಿ 10 ಮಾರ್ಕಿಗೆ ನೀವು ಮಾರ್ಕ್ ಮಾಡ್ತಾ ಹೋಗಬೇಕು ಮೇಲ್ಗಡೆ. ಆಮೇಲೆ ಇಲ್ಲಿ 2 ಇದೆ, ಒಂದು ನಡಿಗೆ ಇದೆ, ಬೈಸಿಕಲ್. ಸೊ ನಡಿಗೆಯನ್ನು ನಾನು ಏನು ತೋರಿಸಿದ್ದೀನಿ, ಈ ಥರನಾಗಿರ್ತಕ್ಕದ್ದನ್ನು ತೋರಿಸಿದ್ದೀನಿ. ಓಕೆನಾ, ಈ ಡಾಟ್. ಬಟ್ ಬೈಸಿಕಲನ್ನು ಏನು ತೋರಿಸಿದ್ದೀನಿ, ಅಡ್ಡಗೆರೆದಿಂದ ತೋರಿಸಿದ್ದೀನಿ. ಆವಾಗ ಇಲ್ಲಿ ಈ ಶಾಲೆ ಎದಲ್ಲಿ ಬರೀರಿ, ಎಷ್ಟು ನಡಿಗೆ 40 ಐತಿ. ಸೊ ಇಲ್ಲಿ 40 ಹೋಗಿ ಬರೀರಿ, 40 ಅಂತ ಮೇಲೆ ಬರೆದ್ರೆ ಸಾಕು. ಆವಾಗ ಇಲ್ಲಿ ಏನು ಬರಬೇಕು, ನಡಿಗೆದು ಈ ಥರನಾಗಿರ್ತಕ್ಕಂಥ ಡಾಟನ್ನು ತೋರಿಸ್ಬೇಕು. ಆಮೇಲೆ ಬೈಸಿಕಲ್ ಎಷ್ಟದ 45, ಅದನ್ನು ತೆಗೆದುಕೊಂಡು ಹೋಗ್ರಿ, 45ಕ್ಕೆ ಬರೀರಿ. ಸೊ ಎಷ್ಟು ಬರಿಬೇಕು ಮೇಲೆ 45, ಅದನ್ನು ಅಡ್ಡಗೆರೆಗಳಲ್ಲಿ ಏನು ಮಾಡ್ತೀವಿ, ತುಂಬ್ತೀವಿ. ಇದು ಎ ಶಾಲೆ ಆಯಿತು. ಅದೇ ಥರ ಸೇಮ್ ಶಾಲೆ ಬಿ, ನಡಿಗೆ ಎಷ್ಟದ 55 ಅದ, ಅದನ್ನು 50 ಮತ್ತು 60 ಮಧ್ಯದಲ್ಲಿ ತೊಗೊಳ್ರಿ, 55 ಆಗ್ತದೆ. ಬೈಸಿಕಲ್ ಎಷ್ಟದ 25, 20 ಮತ್ತು 30 ಮಧ್ಯದಲ್ಲಿ ತೊಗೊಳ್ರಿ, ಎಷ್ಟು 25, ಅದನ್ನು ಕೂಡ ಗುರುತಿಸ್ರಿ. ಇಷ್ಟು ಸಿಂಪಲ್ಲಾಗಿ ನೀವೇನು ಮಾಡಬೇಕಾಗಿತ್ತು, ಚಿತ್ರದ ಮೂಲಕ ತೋರಿಸಿದರೆ ನಿಮಗೆ 3 ಮಾರ್ಕ್ಸನ್ನು ಕೊಡ್ತಿದ್ರು. ಇನ್ನು ಲಾಸ್ಟ್ ಒಂದು ಕ್ವಶನ್ ಕೊಟ್ಟಿದ್ರು, ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರ್ತವೆ ಅಂತ ಸಾಧಿಸಿ ಅಂತ ಒಂದು ಪ್ರಮೇಯನೇ ಇತ್ತು. ಸಿಂಪಲ್ಲಾಗಿ ಫಸ್ಟ್ ಡಯಾಗ್ರಾಮ್ಗಳನ್ನು ವಜ್ರಾಕೃತಿ ತಗೊಳ್ರಿ. ಎ ಬಿ ಸಿ ಡಿ ನಡುವೆ ಓ, ಎಲ್ಲ ಬಾಹುಗಳು ಸಮಾನೇ ಇದ್ದಾವೆ. ಬರೀರಿ, ದತ್ತ ವಜ್ರಾಕೃತಿಯ ಎಲ್ಲ ಬಾಹುಗಳು ಸಮಾನೇ ಇರ್ತವೆ. ಅಂದರೆ ಎ ಬಿ = ಬಿ ಸಿ = ಸಿ ಡಿ = ಡಿ ಎ. ಕಾರಣ ಎ ಸಿ ಮತ್ತು ಬಿ ಡಿಗಳು ಓದಲ್ಲಿ ಛೇದಿಸ್ತವೆ. ಹಾಗಾದರೆ ನಾವೇನು ಸಾಧನೆ ಮಾಡಬೇಕು, ಎ ಒ = ಒ ಸಿ ಮತ್ತು ಬಿ ಒ = ಒ ಡಿ. ಸಾಧನೆ, ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಯಲ್ಲಿ ಎ ಬಿ = ಸಿ ಡಿ, ಇದು ವಜ್ರಾಕೃತಿಯ 4 ಬಾಹುಗಳು ಸಮ. ಕೋನ ಎ ಬಿ ಒ = ಕೋನ ಸಿ ಡಿ ಒ, ಇವು ಪರ್ಯಾಯ ಕೋನಗಳು, ಎ ಬಿ ಸಮಾಂತರ ಸಿ ಡಿ. ಅದೇ ರೀತಿ ಕೋನ ಬಿ ಎ ಒ = ಕೋನ ಡಿ ಸಿ ಒ, ಅದು ಎ ಡಿ ಸಮಾಂತರ ಬಿ ಸಿ. ಆವಾಗ ತ್ರಿಭುಜ ಎ ಒ ಬಿ ಸರ್ವಸಮತೆ, ತ್ರಿಭುಜ ಸಿ ಒ ಡಿ ಕೋನ ಸರ್ವಸಮತೆಯ ಗುಣ. ಆದ್ದರಿಂದ ಬಿ ಒ = ಡಿ ಒ ಆಯಿತು. ಇದು ಸರ್ವ ಸಮ ತ್ರಿಭುಜದ ಅನುರೂಪ ಬಾಹುಗಳು ಅಂತ ಬರಿಬೇಕು. ನೆಕ್ಸ್ಟ್ ಏನು ಬರೀರಂದ್ರೆ, ಅದೇ ರೀತಿ ಎ ಒ ಡಿ ಸರ್ವಸಮರೂಪ ತ್ರಿಭುಜ ಬಿ ಒ ಸಿ, ಇದು ಕೂಡ ಎ ಒ = ಸಿ ಒ ಆಗ್ತದೆ. ಆದ್ದರಿಂದ ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಅಂತ ನಾವೇನು ಮಾಡಿದ್ದೀವಿ, ಸಾಧಿಸಿದ್ದೀವಿ. ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ 8ನೇ ತರಗತಿಯ ಗಣಿತದ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಬೇರೆ ಎಲ್ಲ ವಿಷಯದಲ್ಲಿ ಕ್ವಶನ್ ಪೇಪರ್ಗಳು ಬರ್ತಾ ಇದ್ದಾವೆ, ನೋಡಿ ಸಪೋರ್ಟ್ ಮಾಡಿ.